ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅನಾಮಿಕ ದೂರುದಾರ ವ್ಯಕ್ತಿಯನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಮಹಜರು ಮಾಡಿದ್ದಾರೆ. ಒಟ್ಟು 8 ಸ್ಥಳಗಳನ್ನ ಆ ವ್ಯಕ್ತಿ ಗುರುತು ಮಾಡಿದ್ದಾರೆ. ಇನ್ನು ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ನಡುವಿನ ಜಟಾಪಟಿಯಲ್ಲಿ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಅನ್ನು ಆರಂಭ ಮಾಡಿದ್ದಾರೆ ಅನ್ನೋದರ ಮಗದೊಂದು ವರದಿ ಮತ್ತು ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಂಸತ್ನಲ್ಲಿ ಭಾರಿ ಚರ್ಚೆಯಾಗಿದೆ. ಯಾವ ರೀತಿಯಾದಂತಹ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ವಿಷಯವಾಗಿ ಅನ್ನೋದರ ಸಮಗ್ರ ವರದಿ ಇದೆ, ನೋಡ್ಕೊಂಡು ಬನ್ನಿ. ಧರ್ಮಸ್ಥಳ ಪ್ರಕರಣದ ತನಿಖೆಯು ವೇಗ ಪಡೆದುಕೊಂಡಿದೆ. ಇವತ್ತು ಪ್ರಕರಣದ ರಹಸ್ಯವನ್ನ ಪತ್ತೆ ಹಚ್ಚುವುದಕ್ಕೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಎಸ್ಐಟಿ ಫೀಲ್ಡಿಗಿಳಿದಿದೆ. ಕಳೆದ 2 ದಿನಗಳಿಂದ ಅನಾಮಿಕ ದೂರುದಾರನ ತೀವ್ರ ವಿಚಾರಣೆ ನಡೆಸಿದ ಎಸ್ಐಟಿ 2 ದಿನಗಳಲ್ಲಿ ಒಟ್ಟು 14 ಗಂಟೆಗಳ ಕಾಲ ಪ್ರಶ್ನೆಗಳ ಸುರಿಮಳೆ ಸುರಿಸಿದೆ. ಅಲ್ಲದೆ ನಿನ್ನೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಖುದ್ದು ಅನಾಮಿಕನ ವಿಚಾರಣೆ ನಡೆಸಿದರು. ಇವತ್ತು ತನಿಖೆಯ ಮುಂದುವರೆದ ಭಾಗವಾಗಿ ನೇತ್ರಾವತಿ ಸ್ನಾನಘಟ್ಟದ ಬಳಿ ಎಸ್ಐಟಿ ಸ್ಥಳ ಮಹಜರನ್ನು ನಡೆಸಿದೆ. ತಲೆಬುರುಡೆಯ ರಹಸ್ಯವನ್ನ ಹೇಳ್ತೀನಿ ಅಂತ ಹೇಳಿರುವ ಅನಾಮಿಕ ವ್ಯಕ್ತಿಯನ್ನ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸಲಾಗಿದೆ. ಭಾರಿ ಭದ್ರತೆಯೊಂದಿಗೆ ಅನಾಮಿಕನನ್ನ ಎಸ್ಐಟಿ ಎಸ್ಪಿ ಸೈಮನ್ ನೇತೃತ್ವದಲ್ಲಿ ಮಹಜರಿಗೆ ಕರೆತರಲಾಗಿತ್ತು. ಈ ವೇಳೆ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಸರ್ವೆ ಇಲಾಖೆಯ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಇನ್ನು ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದಲ್ಲಿ ಮಣ್ಣನ್ನ ಎಸ್ಐಟಿ ಅಧಿಕಾರಿಗಳು ಜಿತೇಂದ್ರ ದಯಾಮ ತನಿಖಾ ತಂಡ ಸಂಗ್ರಹಿಸಿದೆ. ದೂರುದಾರ ಅನಾಮಿಕ ಈ ತಲೆಬುರುಡೆ ತಂದಿದ್ದಂತಹ ಮಣ್ಣು, ಈ ಮಣ್ಣನ್ನು ಕೂಡ ತಾಳೆ ಹಾಕುವಂತಹ ಕೆಲಸ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರೇಣುಕಾಸ್ವಾಮಿ ಕುಟುಂಬದ ಪರವಾಗಿ ನಿಂತ ಕಾರಣಕ್ಕೆ ನಟಿ ರಮ್ಯಾ ಪದೇ ಪದೇ ದರ್ಶನ್ ಫ್ಯಾನ್ಸ್ ಆಕ್ರೋಶಕ್ಕೆ ಕಾರಣ ಆಗ್ತಿದ್ದಾರೆ. ಈ ಆಕ್ರೋಶ ಅತಿರೇಕಕ್ಕೆ ಹೋದ ಕಾರಣದಿಂದಾಗಿ ನಟಿ ರಮ್ಯಾ ಕೂಡ ದರ್ಶನ್ ಫ್ಯಾನ್ಸ್ನ ಮುಖವಾಡ ಕಳಚುತ್ತಾ ಇದ್ದಾರೆ. ತಮಗೆ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇರುವ ದರ್ಶನ್ ಫ್ಯಾನ್ಸ್ ಹೆಸರಿನ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಸ್ಕ್ರೀನ್ ಶಾಟ್ ತೆಗೆದು ಅಪ್ಲೋಡ್ ಮಾಡ್ತಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿರುವ ಮೋಹಕ ತಾರೆ ಕಾನೂನು ಹೋರಾಟ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಎಲ್ಲಾ ಮೆಸೇಜ್ಗಳೊಂದಿಗೆ ದೂರು ಕೊಡೋದಾಗಿ ಹೇಳಿದ್ದಾರೆ. ಇನ್ನು ಈ ಸಂಬಂಧ ಮಹಿಳಾ ಆಯೋಗ ಕೂಡ ಸುಮೋಟೋ ಕೇಸ್ ದಾಖಲಿಸಿಕೊಳ್ಳೋಕೆ ಮುಂದಾಗಿದೆ. ಸಂಬಂಧಿಸಿದ ಡಿಸಿಪಿಗೆ ಕ್ರಮ ವಹಿಸೋಕೆ ಸೂಚಿಸಲಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ರಮ್ಯಾ ದೂರು ಕೊಟ್ರೆ ಕ್ರಮ ತಗೊಳ್ತೀವಿ ಎಂದಿದ್ದಾರೆ. ಏನಾದ್ರು ಕೇಸ್ ಮಾಡ್ತೀರಾ ಮೇಡಮ್? ನಾನು ಕಂಪ್ಲೇಂಟ್ ಮಾಡ್ತೀನಿ. ಕೋರ್ಟ್ ಇದೆ. ಬೈ ದೆನ್ ನನ್ ಅಷ್ಟು ಮೆಸೇಜಸ್ ಬಂದಿದೆ, ಅದನ್ನೆಲ್ಲ ಕೊಲೇಟ್ ಮಾಡಿ ನಾನು ಕಂಪ್ಲೇಂಟ್ ಹಾಕ್ತೀನಿ. ಕಂಪ್ಲೇಂಟ್ ಯಾರಾದ್ರೂ ಕೊಡ್ಬೇಕಲ್ಲ. ಸುವಮೋಟೋ ನಮ್ಮಲ್ಲಿ ಕೆಲವು ಸುವಮೋಟೋನು ತಗೊಳ್ತಾರೆ. ಈಗ ಕಮ್ಯುನಲ್ ಆಂಗಲ್ ನಲ್ಲಿದ್ರೆ ಅಥವಾ ಪರ್ಸನಲೈಸ್ಡ್ ಆಂಗಲ್ ಅಲ್ಲಿ ಇದ್ರೆ ಅವನ್ನೆಲ್ಲ ಸುವಮೋಟೋ ತಗೊಳ್ತಾರೆ. ಅದನ್ನು ಕೂಡ ಮಾನಿಟರ್ ಮಾಡಿ ಅಂಥದ್ದೇನಾದರೂ ಇದ್ದರೆ ಅದನ್ನು ಮಾಡೋದಕ್ಕೆ ಪೊಲೀಸ್ನವರು ತಗೊಳ್ತಾರೆ. ಆದರೆ ಕಂಪ್ಲೇಂಟ್ಸ್ ಏನಾದರೂ ಬಂದರೆ ಅದನ್ನು ಇನ್ನೂ ಸೀರಿಯಸ್ ಆಗಿ ಮಾಡ್ತಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟಿ ಮೋಹಕ ತಾರೆ ರಮ್ಯಾ ಹಾಗೂ ನಟ ದರ್ಶನ್ ಅಭಿಮಾನಿಗಳ ನಡುವಿನ ಜಟಾಪಟಿ ತಾರಕಕ್ಕೇರಿದೆ. ಈ ನಡುವೆ ಪತಿ ಪರವಾಗಿ ವಿಜಯಲಕ್ಷ್ಮಿ ಕಾನೂನು ಹೋರಾಟಕ್ಕೆ ಇಳಿದಿದ್ದಾರೆ. ನಟಿ ರಮ್ಯಾ ವಿರುದ್ಧ ದೂರು ಕೊಡೋದಕ್ಕೆ ವಿಜಯಲಕ್ಷ್ಮಿ ಮುಂದಾಗಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ದೂರು ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ಇನ್ನೂ ರೇಣುಕಾಸ್ವಾಮಿ ಪ್ರಕರಣ ಇತ್ಯರ್ಥ ಆಗಿಲ್ಲ. ಅದಾಗಲೇ ದರ್ಶನ್ರನ್ನ ದೋಷಿ ಅಂತ ಹೇಳ್ತಿದ್ದಾರೆ. ಕೋರ್ಟ್ನಲ್ಲಿರುವ ಪ್ರಕರಣಕ್ಕೆ ರಮ್ಯಾ ಕಮೆಂಟ್ ಮಾಡಿದ್ದು ಸರಿಯಲ್ಲ. ರಮ್ಯಾ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ದೂರು ಕೊಟ್ಟಿದ್ದಾರೆ. ಇನ್ನು ನಟ ದರ್ಶನ್ ಪರ ಗೆಳತಿ ರಕ್ಷಿತಾ ಪ್ರೇಮ್ ಬ್ಯಾಟ್ ಬೀಸಿದ್ದಾರೆ. ಜನರ ಮಾನಸಿಕ ಆರೋಗ್ಯ ನೋಡೋಕೆ ಸಾಧ್ಯ ಇಲ್ಲ, ದಯವಿಟ್ಟು ಯಾವಾಗಲೂ ದಯೆಯಿಂದ ಇರಿ ಅಂತ ಪೋಸ್ಟ್ ಹಾಕೊಂಡಿದ್ದಾರೆ. ದರ್ಶನ್ ಫ್ಯಾನ್ಸ್ ಪೇಜ್ನಲ್ಲಿ ರಕ್ಷಿತಾ ಪೋಸ್ಟ್ ವೈರಲ್ ಆಗ್ತಿದೆ. ಅಟೆನ್ಷನ್ ಗಿಟ್ಟಿಸಿಕೊಳ್ಳೋರಿಗೆ ರಕ್ಷಿತಾ ಅವರ ಸಂದೇಶ ಅಲ್ಲ ಇದು ಅಂತ ದರ್ಶನ್ ಫ್ಯಾನ್ಸ್ ಪೋಸ್ಟ್ ಮಾಡಿದ್ದಾರೆ. ಡಿ ಫ್ಯಾನ್ಸ್ ವಿರುದ್ಧ ರಮ್ಯಾ ಮಾತ್ರ ಅಲ್ಲ, ನಟ ಪ್ರಥಮ್ ಸಹ ಕೆಂಡ ಕಾರ್ತಾ ಇದ್ದಾರೆ. ನಟಿಗೆ ಅಶ್ಲೀಲ ಮೆಸೇಜ್ ವಿಚಾರದಲ್ಲಿ ರಮ್ಯಾ ಪರ ನಿಲ್ಲಬೇಕು ಅಂತ ಪೋಸ್ಟ್ ಮಾಡಿದ್ದಾರೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹನು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದು, ಅಭಿಮಾನಿಗಳು ಇವತ್ತಿಂದಲ್ಲ ಅಣ್ಣಾವರ ಕಾಲದಿಂದಲೂ ಇದ್ದಾರೆ. ಅಭಿಮಾನಿಗಳು ಇಲ್ಲದೆ ನಟರು ಇಲ್ಲ. ಒಳ್ಳೆಯ ಫ್ಯಾನ್ಸ್ ಯಾರೂ ಈ ರೀತಿ ಕೆಲಸ ಮಾಡಲ್ಲ. ಫ್ಯಾನ್ಸ್ಗಳೇ ಕಮೆಂಟ್ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಇಲ್ಲ. ಯಾರೋ ಕಿಡಿಗೇಡಿಗಳು ಮಾಡಿರಬಹುದು ಎಂದಿದ್ದಾರೆ. ಈ ಮಧ್ಯೆ ನಟ ದರ್ಶನ್ ಅಭಿಮಾನಿಗಳ ಅಧಿಕೃತ ಪೇಜ್ನಲ್ಲಿ ಅಭಿಮಾನಿಗಳಿಗೆ ಮನವಿ ಮಾಡಲಾಗಿದೆ. ದರ್ಶನ್ ಮೇಲೆ ಗೌರವ ಇರುವ ಯಾವೊಬ್ಬ ಅಭಿಮಾನಿ ಕೂಡ ಯಾವುದೇ ವಿವಾದಕ್ಕೆ ಕಿವಿಗೊಡಬೇಡಿ, ಯಾವುದೇ ರಿಯಾಕ್ಟ್ ಮಾಡಬೇಡಿ, ಪ್ರಚಾರಕ್ಕಾಗಲಿ ಹುನ್ನಾರ ಮಾಡಲಿ ಯಾರು ಏನೇ ಅಂದರೂ ತಲೆ ಕೆಡಿಸ್ಕೊಳ್ಬೇಡಿ. ದರ್ಶನ್ ಫ್ಯಾನ್ಸ್ ಮಾಡಿರುವ ಸಮಾಜಮುಖಿ ಕಾರ್ಯಗಳು ಸಾಕ್ಷಿ ಇದೆ. ಈ ಅವಮಾನಗಳು ಇನ್ನಷ್ಟು ಕೆಲಸ ಮಾಡೋದಕ್ಕೆ ಮೆಟ್ಟಿಲು ಆಗಲಿ. ಕಾಲಾಯ ತಸ್ಮೈ ನಮಃ ಅಂತ ಪೋಸ್ಟ್ ಮಾಡಲಾಗಿದೆ. ದರ್ಶನ್ ಫ್ಯಾನ್ಸ್ ಬಗ್ಗೆ ಅಲ್ವಾ ಸರ್, ಫ್ಯಾನ್ಸ್ ಅನ್ನೋದು ಇವತ್ತಲ್ಲ ಸರ್, ಏನು ಚಿತ್ರರಂಗ ಹುಟ್ಟಿದೆಯಲ್ಲ ಆವತ್ತಿನ ದಿನ ಫ್ಯಾನ್ಸ್ ಅನ್ನೋರು ಇದ್ದೇ ಇದ್ದಾರೆ. ನಮ್ಮ ರಾಜನ್ ಅವರು ಅವ್ರ ಫ್ಯಾನ್ಸ್ನ ಅಭಿಮಾನಿಗಳನ್ನ ದೇವ್ರುಗಳಂತ ಹೋಲಿಸೋರು. ನಮ್ಮ ಫ್ಯಾನ್ಸ್ ಬೇಕೇ ಬೇಕು ಸರ್. ಅಭಿಮಾನಿಗಳು ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಸರ್. ಫ್ಯಾನ್ಸ್ ಮಾತಾಡ್ತಾ ಇದ್ದಾರೆ ಅಂತೀರ, ಫ್ಯಾನ್ಸೇ ಮಾತಾಡಿದ್ದಾರೆ ಅಂತ ಏನು ಯಾರ ಹತ್ರ ಪ್ರೂಫ್ ಇದೆ ಸರ್? ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಭಾಗಿಯಾಗಿದ್ದ 3 ಉಗ್ರರನ್ನ ಭದ್ರತಾ ಪಡೆಗಳು ಎನ್ಕೌಂಟರ್ ಮಾಡಿವೆ. ಜಮ್ಮು ಕಾಶ್ಮೀರದ ಡಚ್ಚಿಗಾಮ್ ಎಂಬಲ್ಲಿ ಅವಿತು ಕುಳಿತಿದ್ದ ಉಗ್ರರನ್ನ ಆಪರೇಷನ್ ಮಹದೇವ್ ಅಡಿಯಲ್ಲಿ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಉಗ್ರರು ಅವಿತಿದ್ದ ಬಗ್ಗೆ ಖಚಿತ ಮಾಹಿತಿಯನ್ನು ಸಂಗ್ರಹಿಸಿದ ಸೇನೆ, ಸಿಆರ್ಪಿಎಫ್ ಮತ್ತು ಪೊಲೀಸರು ಆಪರೇಷನ್ ಮಹದೇವ್ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಉಗ್ರರನ್ನ ಬಲಿ ಹಾಕಿದ್ದಾರೆ. ಭಯೋತ್ಪಾದಕರನ್ನ ಬೇರು ಸಹಿತ ನಿರ್ಮೂಲನೆ ಮಾಡಲಿಕ್ಕೆ ಆಪರೇಷನ್ ಮಹದೇವ್ ಆರಂಭಿಸಿರುವ ಭದ್ರತಾ ಪಡೆಗಳು ಉಗ್ರರನ್ನ ಸದೆಬಡಿಯುವ ಕೆಲಸ ಮಾಡ್ತಿದ್ದಾರೆ.
ಲೋಕಸಭೆಯಲ್ಲಿಂದು ಆಪರೇಷನ್ ಸಿಂಧೂರ್ ಚರ್ಚೆ ನಡೆಯಿತು. ಈ ವೇಳೆ ಮಾತನಾಡಿದ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಏಪ್ರಿಲ್ 22ರಂದು ದೇಶದಲ್ಲಿ ಆತಂಕಕಾರಿ ಘಟನೆ ನಡೆಯಿತು. ಮಾನವೀಯತೆಯನ್ನ ಮರೆತು ಉಗ್ರರು 26 ಜನರ ಪ್ರಾಣ ಕಸಿದುಕೊಂಡಿದ್ರು. ಇದಕ್ಕೆ ಭಾರತ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ತಕ್ಕ ಉತ್ತರ ಕೊಟ್ಟಿದೆ. ಪಾಕಿಸ್ತಾನವೇ ಸೋಲನ್ನು ಒಪ್ಪಿಕೊಳ್ತು, ಯುದ್ಧವನ್ನ ನಿಲ್ಲಿಸಲು ಕದನ ವಿರಾಮಕ್ಕೆ ಮುಂದಾಯಿತು ಅಂತ ಹೇಳಿದ್ದಾರೆ. ಪಾಕಿಸ್ತಾನದ 9 ಭಯೋತ್ಪಾದಕ ನೆಲೆಗಳನ್ನ ನಾಶ ಮಾಡಲು ಭಾರತ ಕೇವಲ 22 ನಿಮಿಷಗಳನ್ನ ತೆಗೆದುಕೊಳ್ತು. ಗಡಿಗಳನ್ನ ರಕ್ಷಿಸಲು ಅವಿರತವಾಗಿ ಕೆಲಸ ಮಾಡುವ ಸೈನಿಕರಿಗೆ ಧನ್ಯವಾದ ತಿಳಿಸಿದ್ರು. ಇನ್ನು ಪಹಲ್ಗಾಮ್ ದಾಳಿಯ ನಂತರ ನಮ್ಮ ಶಸ್ತ್ರಾಸ್ತ್ರ ಪಡೆಗಳು ಸೂಕ್ತ ಕ್ರಮ ಕೈಗೊಂಡವು. 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಉಗ್ರರ ಟ್ರೈನಿಂಗ್ ಕ್ಯಾಂಪ್ಗಳನ್ನ ಭಾರತ ನಾಶ ಮಾಡಿದೆ. ಪಾಕಿಸ್ತಾನದ ದಾಳಿಗೆ ಭಾರತದ S-400 ಆಕಾಶ ಕ್ಷಿಪಣಿ ವ್ಯವಸ್ಥೆ, ವಾಯು ರಕ್ಷಣಾ ಬಂದೂಕುಗಳು ತಕ್ಕ ಉತ್ತರ ಕೊಟ್ಟಿವೆ ಅಂದ್ರು. और सरजाल और मेहमुना जोया शामिल थे. इनमें से 7 आतंकी शिविरों को भारतीय सेना ने पूरी तरह से नष्ट कर दिया, जबकि भारतीय वायुसेना ने मुरीद के और बहावलपुर को नेस्त नाबूद किया, जो लश्कर-ए-तोयबा और जैश-ए मोहम्मद के केंद्र हैं. पूरा ऑपरेशन मात्र, अध्यक्ष महोदय, जानकर पूरे सदन को प्रसन्नता होगी कि विदिन 22 मिनट्स पूरा ऑपरेशन समाप्त हो गया. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿ ಬಗ್ಗೆ ಕಾಂಗ್ರೆಸ್ ಮುಖಂಡ ಪಿ ಚಿದಂಬರಂ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಉಗ್ರರು ಪಾಕ್ನಿಂದ ಬಂದಿರೋದಕ್ಕೆ ಆಧಾರ ಇಲ್ಲ ಅಂದಿರುವ ಪಿ ಚಿದಂಬರಂ ಕೇವಲ ಊಹೆ ಮಾಡ್ಕೊಳ್ತಾ ಇರೋದು ಎಷ್ಟು ಸರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಜೊತೆಗೆ ಪಹಲ್ಗಾಮ್ ದಾಳಿ ನಡೆಸಿದ್ದು ಸ್ವದೇಶಿ ಉಗ್ರರು ಎಲ್ಲಿಂದ ಬಂದರು ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಅಂದಿದ್ದಾರೆ. ಇನ್ನು ಪಿ ಚಿದಂಬರಂ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಿದೆ. ರಾಜ್ಯದಲ್ಲಿ ಯೂರಿಯಾ ಕೊರತೆ ಹಿನ್ನೆಲೆ ಸಮರ್ಪಕವಾಗಿ ಯೂರಿಯಾ ರಸಗೊಬ್ಬರ ಪೂರೈಕೆ ಮಾಡುವಂತೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಗೆ ಇಳಿದಿದೆ. ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತ ಸಂಘ ಪ್ರತಿಭಟನೆ ನಡೆಸಿತು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ದಾವಣಗೆರೆಯಲ್ಲಿ ರಸಗೊಬ್ಬರ ಪೂರೈಕೆ ಮಾಡುವಂತೆ ಆಗ್ರಹಿಸಿ ಬಿಜೆಪಿ ಜಿಲ್ಲಾ ಘಟಕ ಎಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು. ವಿಷ ಕೊಡಿ ಇಲ್ಲವೇ ಯೂರಿಯಾ ಕೊಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಕೊಪ್ಪಳ ಜಿಲ್ಲೆ ಕುಷ್ಟಗಿಯಲ್ಲಿ ಯೂರಿಯಾಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಖಾಸಗಿ ಆಗ್ರೋ ಏಜೆನ್ಸಿಗಳ ಮುಂದೆ ರೈತರು ಕ್ಯೂ ನಿಲ್ತಾ ಇದ್ದಾರೆ. ಇನ್ನು ಕೊಪ್ಪಳದಲ್ಲಿ ಗೊಬ್ಬರ ಸಿಗದೆ ಮಣ್ಣು ತಿಂದ ರೈತ ಚಂದ್ರಪ್ಪ ಬಡಗಿ ಮನೆಗೆ ಬಿಜೆಪಿ ನಿಯೋಗ ಭೇಟಿ ನೀಡಿದೆ. ಚಂದ್ರಪ್ಪ ಬಡಗಿಗೆ 2 ಚೀಲ ಯೂರಿಯಾ ನೀಡಿದ ಬಿಜೆಪಿ ನಿಯೋಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದು 100ಕ್ಕೆ 100 ಕೇಂದ್ರ ಸರ್ಕಾರ ಸರಬರಾಜು ಮಾಡ್ತಕ್ಕಂಥದ್ದು. ನಾವು ಒಂದು ಡಿಸ್ಟ್ರಿಬ್ಯೂಷನ್ ನಮ್ಮದು. ಯಾರು ತಪ್ಪಂತೆ? ನಾನು ಈ ಇಶ್ಯೂನ ಪೊಲಿಟಿಕಲ್ ಇಶ್ಯೂ ಮಾಡೋದು ಬೇಡ ಅಂತೇಳಿ ನಾನು ನಮ್ಮ ಮುಖ್ಯಮಂತ್ರಿಗಳು ರೈತರ ಸಮಸ್ಯೆನ ಸಂಪರ್ಕ ಇಟ್ಕೊಂಡು ಬಗೆಹರಿಸೋಣ ಅಂತೇಳಿ ನಾನು ಇಲ್ಲಿವರೆಗೆ ಪೊಲಿಟಿಕಲಿ ಟೀಕೆಗೆ ಹೋಗಿರಲಿಲ್ಲ. ಇವ್ರು ಪೊಲಿಟಿಕಲಿ ಟೀಕೆಗೆ ಹೋದ್ರೆ ನಾವು ಪೊಲಿಟಿಕಲಿ ಮಾತಾಡಬೇಕಾಗುತ್ತೆ, ಅನಿವಾರ್ಯ. ಎಸ್ಸಿ ಟಿಎಸ್ಪಿ ಅನುದಾನವನ್ನ ಪಂಚ ಗ್ಯಾರಂಟಿಗಾಗಿ ಬಳಸುವ ಮೂಲಕ ಪರಿಶಿಷ್ಟರ ಹಣವನ್ನ ದೋಚೋಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಹಂಚಿಕೊಂಡಿರುವ ಆರ್ ಅಶೋಕ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟರ 11.8 ಸಾವಿರ ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳೋಕೆ ಮುಂದಾಗಿದೆ. ಈ ಮೂಲಕ ಕಾಂಗ್ರೆಸ್ನವರು ಮತ್ತೊಮ್ಮೆ ಪರಿಶಿಷ್ಟ ಸಮುದಾಯಗಳಿಗೆ ದ್ರೋಹ ಬಗೆಯೋಕೆ ಹೊರಟಿದ್ದಾರೆ. ಇದು ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಆಕ್ರೋಶ ಹೊರಹಾಕಿದ್ರು. ನವದೆಹಲಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟ ಸಂಸದ ಗೋವಿಂದ ಕಾರಜೋಳ, ಈ ಸರ್ಕಾರದಲ್ಲಿ ದಲಿತರ ಬಗ್ಗೆ ಕಾಳಜಿ ಇಲ್ಲ, ದಲಿತ ಜನಾಂಗದವರು ತುಳಿತಕ್ಕೆ ಒಳಗಾದವರಿಗಾಗಿ ವಿಶೇಷ ಅನುದಾನ ಕೊಡುವ ವ್ಯವಸ್ಥೆ ಇದೆ. ಅದನ್ನ ಗದ್ದು ಓಟ್ ಮಾಡೋ ಸಿದ್ದರಾಮಯ್ಯಗೆ ನಾನು ಅಹಿಂದ ಅಂತ ಹೇಳೋ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಕೇಳಿದ್ರು. ಯಾವುದೊಂದಿಷ್ಟು ಹಣ ಜನಸಮುದಾಯಕ್ಕೆ ನಾವು ಖರ್ಚು ಮಾಡಿದರೆ ಅದನ್ನ ನಿಲ್ಲಿಸೋದಕ್ಕೆ ಏನು ಹೇಳಿಕೆಗಳು ಕೊಡಬೇಕು ಅದಕ್ಕೆ ಮಾಡ್ತಾ ಇರ್ತಾರೆ. ಈ 7C ಬಳಸ್ಕೊಂಡು ಗ್ಯಾರಂಟಿ ಯೋಜನೆಯಲ್ಲಿ ಬರುವಂತ SC ST ಜನಸಂಖ್ಯೆ ಎಷ್ಟಿದೆ ಆ ಡಾಟಾ ಆಧಾರದ ಮೇಲೆ SCP TSP ಹಣನ ಅವ್ರಿಗೆ ಮಾತ್ರ ಸೀಮಿತಗೊಳ್ತೀವಿ ಹೊರತು ಇದನ್ನು ದುರುಪಯೋಗ ಮಾಡೋದ್ರಲ್ಲಿ ಅನ್ಯರಿಗೆ ಬಳಕೆಯಲ್ಲಿ ಬರೋದೇ ಇಲ್ಲ. ಸಿಎಂ ಸ್ಥಾನ ಕೈತಪ್ಪಿದ್ದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಅಂತ ಅಶೋಕ್ ಟ್ವೀಟ್ ಮಾಡಿದ್ದಾರೆ. ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿ, ಖರ್ಗೆ ಅವರು ಬೇರೆಯವರಿಗೆ ಉದಾಹರಣೆ ನೀಡೋಕೆ ಹೇಳಿದ್ದಾರೆ. ಇಂಥ ಅವಕಾಶ ಮಿಸ್ ಆಗಿದ್ರು ನಾನು ಎಐಸಿಸಿ ಅಧ್ಯಕ್ಷ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಸಿಎಂ ಆಗಲು ಖರ್ಗೆ ಅವರು ಅತ್ಯಂತ ಅರ್ಹ ವ್ಯಕ್ತಿ ಎಂದಿದ್ದಾರೆ. ಇನ್ನು ಆರ್ ಅಶೋಕ್ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವಕಾಶ ಸಿಕ್ಕಾಗ ಎಲ್ರಿಗೂ ಅಧಿಕಾರ ಸಿಗಬೇಕು. ಕಾಂಗ್ರೆಸ್ನಲ್ಲಿ ದಲಿತ ನಾಯಕ ಶಿಂದೆ ಸಿಎಂ ಆಗ್ಲಿಲ್ವಾ ಅಂತ HC ಮಹದೇವಪ್ಪ ಹೇಳಿದ್ರು. ಖರ್ಗೆ ಅವರ ಹೇಳಿಕೆಯ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡಲ್ಲ ಅಂತ ಪರಮೇಶ್ವರ್ ತಿಳಿಸಿದ್ರು. ಅವ್ರು ಹೇಳಿರ್ತಕ್ಕಂಥ ರೆಫರೆನ್ಸ್ ನನ್ನ ಪ್ರಕಾರ ಆ ಸಂದರ್ಭದಲ್ಲಿ ರೆಫರೆನ್ಸ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಬೇರೆಯವರಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ರು. ಕೆಲವು ಸಂದರ್ಭದಲ್ಲಿ ನನಗೆ ಆಪರ್ಚುನಿಟಿ ಮಿಸ್ ಆಗಿದ್ರು ಕೂಡ ನನಗೆ ಇವತ್ತು AICC ಅಧ್ಯಕ್ಷ ಆಗಿದ್ದೀನಿ ಎಂಬ
ಉದ್ದೇಶದಿಂದ ಹೇಳಿದಾರವನ್ನ ಹೊರತು ನೀವು ಅದನ್ನು ಯಾವ ರೀತಿ ಬೇಕಿತ್ತು ಅದನ್ನ ಕೇಳ್ಬೋದು. ಅಕಾರ್ಡಿಂಗ್ ಟು ಮಿ ಐ ಆಮ್ ಟೇಕಿಂಗ್ ಇಟ್ ವೆರಿ ಪಾಸಿಟಿವ್ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಸಂಜೀವಯ್ಯನವರು ಮುಖ್ಯಮಂತ್ರಿ ಆಗಲಿಲ್ವಾ? ಸುಶೀಲ್ ಕುಮಾರ್ ಸಿಂಧೆ ಆಗಲಿಲ್ವಾ? ಜಗನ್ನಾಥ್ ಪಾಡಿ ಆಗಲಿಲ್ವಾ? ರಾಮಸುಂದರ್ ದಾಸ್ ಬಿಹಾರದಲ್ಲಾಗಿಲ್ಲ, ಆಗಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಇವರೆಲ್ಲ ಮುಖ್ಯಮಂತ್ರಿ ಆಗಿದ್ದವರು. ಟೈಮ್ ಕಮ್ಸ್ ಪಾರ್ಟಿ ವಿಲ್ ಟೇಕ್ ಎ ಡಿಸಿಷನ್. ಅದು ಬಂದಾಗ ನ್ಯಾಚುರಲಿ ಎವ್ರಿಬಡಿ ಅಷ್ಟು ಅಬೈಡ್ ಬೈ ದಿ ಪಾರ್ಟಿ ಡಿಸಿಷನ್. ಸರ್, ಈಗ ಖರ್ಗೆ ಅವರು ಹೇಳಿದ್ದಾರೆ ನನಗೆ ಹಿಂದೆ ಒಂದು ಅವಕಾಶ ಇತ್ತು, ಅದು ಎಸ್ ಎಂ ಕೃಷ್ಣ ಅವರು CM ಆದರು, ತಪ್ಪೋಯ್ತು ಅನ್ನುವಂಥದ್ದು. ಅಲ್ಲಿಗೆ ಒಂದು ರೀತಿ ದಲಿತ CM ಆಗಬೇಕು ಅನ್ನುವಂತಹದ್ದು ಕೂಗು ಇರೋದಂತೂ ನಿಜ ಅನ್ನುವಂತಹದ್ದು ಅವರ ಮಾತಿನ ಅರ್ಥದಲ್ಲೂ ಕೂಡ ಗೊತ್ತಾಗ್ತಿದೆ. ನಾನು ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ಎನಿಥಿಂಗ್.